ಪ್ರಶ್ನೆ 1. ಪ್ರಾರಂಭ 2026 ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಆರಂಭಿಸಿದೆ? ಆಪ್ಷನ್ ಎ ವಾಣಿಜ್ಯ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ, ಆಪ್ಷನ್ ಡಿ ಕಾನೂನು ಸಚಿವಾಲಯ. ಆಪ್ಷನ್ ಬಿ ಹಣಕಾಸು ಸಚಿವಾಲಯ. ಪ್ರಶ್ನೆ 2. ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಯಾರು ಜಾರಿಗೊಳಿಸುತ್ತಾರೆ? ಆಪ್ಷನ್ ಎ RBI, ಆಪ್ಷನ್ ಬಿ ನಬಾರ್ಡ್, ಆಪ್ಷನ್ ಸಿ NCGTC, ಆಪ್ಷನ್ ಡಿ ಸೆಬಿ. ಆಪ್ಷನ್ ಸಿ NCGTC. ಪ್ರಶ್ನೆ 3. CERT ಇನ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಗೃಹ ಸಚಿವಾಲಯ, ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ, ಆಪ್ಷನ್ ಸಿ IT ಸಚಿವಾಲಯ, ಆಪ್ಷನ್ ಡಿ ವಿಜ್ಞಾನ ಸಚಿವಾಲಯ. ಆಪ್ಷನ್ ಸಿ IT ಸಚಿವಾಲಯ. ಪ್ರಶ್ನೆ 4. ಅನಾವರಣ ಡಿಫಾರೆಸ್ಟೇಷನ್ ಅಲರ್ಟ್ ಸಿಸ್ಟಮ್ ಅನ್ನು ಯಾರು ನಡೆಸುತ್ತಾರೆ? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಆಪ್ಷನ್ ಸಿ DRDO, ಆಪ್ಷನ್ ಡಿ ನಾಸಾ. ಆಪ್ಷನ್ ಬಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಪ್ರಶ್ನೆ 5. ಭಾರತದಿಂದ ಇರಾನ್ಗೆ ಮೊದಲ ವೈದ್ಯಕೀಯ ಸಹಾಯ ಯಾವ ನಗರದಿಂದ ಕಳುಹಿಸಲಾಯಿತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಕೋಲ್ಕತ್ತಾ. ಆಪ್ಷನ್ ಸಿ ನವದೆಹಲಿ. ಪ್ರಶ್ನೆ 6. ಭಾರತದಲ್ಲಿ ಚಿಪ್ ಉತ್ಪಾದನೆಗೆ ಸರ್ಕಾರ ಯೋಜಿಸಿರುವುದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಸೆಮಿಕಂಡಕ್ಟರ್, ಆಪ್ಷನ್ ಸಿ ಸಾರಿಗೆ, ಆಪ್ಷನ್ ಡಿ ಆರೋಗ್ಯ. ಆಪ್ಷನ್ ಬಿ ಸೆಮಿಕಂಡಕ್ಟರ್. ಪ್ರಶ್ನೆ 7. ರಾಷ್ಟ್ರೀಯ ಚುನಾವಣಾ ಆಯೋಗವು ರಾಜ್ಯ ಚುನಾವಣಾ ಆಯೋಗಗಳ ಸಭೆಯನ್ನು ಎಷ್ಟು ವರ್ಷಗಳ ಬಳಿಕ ನಡೆಸಿತು? ಆಪ್ಷನ್ ಎ 10 ವರ್ಷ, ಆಪ್ಷನ್ ಬಿ 15 ವರ್ಷ, ಆಪ್ಷನ್ ಸಿ 20 ವರ್ಷ, ಆಪ್ಷನ್ ಡಿ 25+ ವರ್ಷ. ಆಪ್ಷನ್ ಡಿ 25+ ವರ್ಷ. ಪ್ರಶ್ನೆ 8. ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ 2026 ವರದಿಯನ್ನು ಯಾರು ಬಿಡುಗಡೆ ಮಾಡಿದರು? ಆಪ್ಷನ್ ಎ UNEP, ಆಪ್ಷನ್ ಬಿ WWF, ಆಪ್ಷನ್ ಸಿ CSE, ಆಪ್ಷನ್ ಡಿ ನೀತಿ ಆಯೋಗ. ಆಪ್ಷನ್ ಸಿ CSE. ಪ್ರಶ್ನೆ 9. MSMEಗಳಿಗೆ MCGS ಯೋಜನೆಯ ಗ್ಯಾರಂಟಿ ಶೇಕಡಾವಾರು ಎಷ್ಟು? ಆಪ್ಷನ್ ಎ 40%, ಆಪ್ಷನ್ ಬಿ 50%, ಆಪ್ಷನ್ ಸಿ 60%, ಆಪ್ಷನ್ ಡಿ 80%. ಆಪ್ಷನ್ ಸಿ 60%. ಪ್ರಶ್ನೆ 10. ಪ್ರಾರಂಭ 2026 ಯೋಜನೆಯ ಉದ್ದೇಶವೇನು? ಆಪ್ಷನ್ ಎ ಕೃಷಿ ಅಭಿವೃದ್ಧಿ, ಆಪ್ಷನ್ ಬಿ ತೆರಿಗೆ ಕಾಯ್ದೆ ಅರಿವು, ಆಪ್ಷನ್ ಸಿ ಆರೋಗ್ಯ ಸೇವೆ, ಆಪ್ಷನ್ ಡಿ ಶಿಕ್ಷಣ ಸುಧಾರಣೆ. ಆಪ್ಷನ್ ಬಿ ತೆರಿಗೆ ಕಾಯ್ದೆ ಅರಿವು.